ತಂದೆ ತಾಯಿಗೆ ನಾನು ಒಂದು ಕಿವಿ ಮಾತು ಹೇಳೋದು ಏನು ಅಂದರೆ, ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಅವರು ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲ್ನಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ. ಅವರು ಹೈಸ್ಕೂಲಿಗೆ ಬಂದಾಗ ಅಥವಾ ಕಾಲೇಜಿಗೆ ಬಂದಾಗ ಸ್ವಲ್ಪ ಓದೋದರಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಯಾಕಂತಂದರೆ ಅವರು ಶಕ್ತಿ ನಾಶ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನೂರಾರು ಕಾರಣಗಳಿಂದ ಶಕ್ತಿ ನಾಶ ಆಗ್ತಾ ಇರುತ್ತೆ. ಅದು ಊಟ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಅಥವಾ ಬೇರೆ ಇನ್ಯಾವುದಾದ್ರೂ ಆಗಿರ್ಬೋದು. ಕೆಟ್ಟದ್ದನ್ನು ನೋಡೋದು, ಕೆಟ್ಟದ್ದನ್ನು ಕೇಳೋದು, ಕೆಟ್ಟದ್ದನ್ನು ಮಾತಾಡೋದು, ಇನ್ನು ಯಾವುದೇ ಕಾರಣ ಆಗಿರ್ಬೋದು. ನೂರಾರು ಕಾರಣಗಳಿಂದ ಅವರಿಗೆ ಶಕ್ತಿ ನಾಶ ಆಗ್ತಾ ಇರುತ್ತೆ. ಅದರಿಂದ ಅವರಿಗೆ ವಿದ್ಯಾಭ್ಯಾಸ ಕಡಿಮೆ ಆಗುತ್ತೆ. ಆಮೇಲೆ ಅವರಿಗೆ ಮರ್ಮಾಂಗಗಳು ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅವರು ಆಟೋಮೆಟಿಕ್ಕಾಗಿ ಕೆಟ್ಟದ್ದನ್ನು ನೋಡೋದು, ಕೇಳೋದು, ಮಾತಾಡೋದನ್ನು ಇಷ್ಟಪಡ್ತಾರೆ. ಸೊ ಅವರು ಶಕ್ತಿ ನಾಶ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಶಕ್ತಿ ನಾಶನೂ ಮಾಡ್ಕೊತಿರ್ತಾರೆ. ಅದರಿಂದ ಅವರು ಓದೋದು ಬರೆಯೋದು ಎಲ್ಲ ಕಡಿಮೆ ಆಗುತ್ತೆ, ಎನರ್ಜಿ ಕಡಿಮೆ ಆಗುತ್ತೆ. ಸ್ವಲ್ಪ ತಂದೆ ತಾಯಿ ಗಮನಿಸ್ರಿ. ಮಕ್ಕಳು ಹೈಸ್ಕೂಲಿಗೆ ಬಂದಾಗ, ಕಾಲೇಜಿಗೆ ಬಂದಾಗ ಶಕ್ತಿ ನಾಶ ಮಾಡ್ಕೊಳೋದ್ರ ಕಡೆಗೆ ಗಮನ ಜಾಸ್ತಿ ಕೊಡ್ತಾರೆ. ಅವರು ಶಕ್ತಿ ನಾಶ ಮಾಡ್ಕೊಂಡಂಗೆ ಅವರಿಗೆ ಪ್ರೊಟೆಕ್ಷನ್ ಮಾಡಿ. ನೀವು ಮನೆಯಿಂದ ಅವ್ರು ಹೊರಗೆ ಹೋದ್ಮೇಲೆ ಮತ್ತೆ ಮನೆಯಿಂದ ಒಳಗೆ ಬರೋ ತನಕ ನಿಮ್ಮ ಗಮನದಲ್ಲಿರಲ್ಲ. ಅವರು ಶಕ್ತಿ ನಾಶ ಮಾಡ್ಕೊಳೋ ಒಂದು ಆ್ಯಕ್ಟಿವಿಟೀಸ್ ಕಡೆಗೆ ಗಮನ ಹರಿಸ್ತಾರೆ ಮಕ್ಕಳು. ಸೊ ಅದಕ್ಕೆ ತರಬೇತಿ ಕೊಡಿ. ಅದಂಥ ಒಂದು ವಾತಾವರಣವನ್ನು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ನಿರ್ಮಾಣ ಮಾಡಬೇಡಿ. ಮಕ್ಕಳು ಶಕ್ತಿ ನಾಶ ಮಾಡ್ಕೋಬಾರ್ದು. ಆ ಥರ ಅವ್ರಿಗೆ ನೀವು ಪ್ರೊಟೆಕ್ಷನ್ ಮಾಡಿ. ಕೆಲವರು ಅರ್ಧಂಬರ್ಧ ವಿಷಯ ತಿಳ್ಕೊಂಡಿರ್ತಾರೆ. ಆದರೆ ಅದು ನನಗೆ ಪೂರ್ತಿಯಾಗಿ ಗೊತ್ತಿದೆ ಅಂತ ತಿಳ್ಕೊಂಡಿರ್ತಾರೆ. ಯಾಕಂದರೆ ಕಲಿಯೋದು ಹುಟ್ಟಿದಾಗಿಂದ ಸಾಯೋವರೆಗೂ ಬಹಳಷ್ಟಿದೆ. ಪ್ರತಿದಿನ ಕಲಿಬೇಕು. ಸಂಪೂರ್ಣವಾಗಿ ಯಾರಿಗೂ ಗೊತ್ತಿರಲ್ಲ. ಆದರೆ ಅವರು ಸ್ವಲ್ಪ ವಿಷಯ ಗೊತ್ತಿರುತ್ತೆ. ಅದಕ್ಕೆ ನಾವು ಎಲ್ಲ ಸರ್ವಜ್ಞ, ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ಜೀವನ ಮಾಡ್ತಾಯಿರ್ತಾರೆ. ಅವರು ಯಾರಿಗೂ ಬೆಲೆ ಕೊಡಲ್ಲ. ಅವ್ರು ಯಾರನ್ನೂ ಗೌರವಿಸಲ್ಲ. ಅವರು ಯಾರನ್ನೂ ಹತ್ರಕ್ಕೆ ಸೇರಿಸಲ್ಲ, ಯಾರನ್ನೂ ಗೌರವಿಸಲ್ಲ, ಯಾರೂ ಬೆಲೆ ಕೊಡಲ್ಲ. ಅವ್ರು ಏನು ಬಯಸ್ತಾರೆ ಅಂದರೆ ಎಲ್ಲರೂ ನನಗೆ ಬೆಲೆ ಕೊಡಬೇಕು, ಎಲ್ಲರೂ ನನಗೆ ಗೌರವ ಕೊಡಬೇಕು ಅಂತ ಬಯಸ್ತಾರೆ. ಅದರಿಂದ ಅಶಾಂತಿ ಮತ್ತು ಅದರಿಂದ ತುಂಬ ಹಿಂಸಾ ವಾತಾವರಣ ನಿರ್ಮಾಣ ಆಗುತ್ತೆ. ಮನೆಯಲ್ಲಿ, ಸಮಾಜದಲ್ಲಿ, ದೇಶದಲ್ಲಿ ಒಳ್ಳೆಯ ವಾತಾವರಣ ಸಿಗೋದಿಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳ್ಕೊಳೋದು ಏನು ಅಂದರೆ, ಯಾವುದೇ ಒಂದು ವಿಷಯವನ್ನು ಆಳವಾಗಿ ನೀಟಾಗಿ ತಿಳ್ಕೊಳ್ಳಿ. ಇಲ್ಲ ಯಾರಾದರೂ ತಿಳ್ಕೊಂಡವರಿದ್ದರೆ ಅವ್ರು ಹೇಳಿದ್ದನ್ನು ಕೇಳಿ ನಂಬಿ ನಡೀರಿ. ನಾನು ಇನ್ನೊಂದು ನಿಮ್ಮಲ್ಲಿ ಮನವಿ ಮಾಡ್ಕೊಳೋದು ಏನು ಅಂದರೆ, ನಾವು ಶಕ್ತಿಯನ್ನು ಉತ್ಪಾದನೆ ಮಾಡಿ ಶಕ್ತಿಯನ್ನು ಸಂಗ್ರಹಣೆ ಮಾಡಿದರೆ ನಮ್ಮ ದೇಹ ಆಟೋಮ್ಯಾಟಿಕ್ಕಾಗಿ ಗಟ್ಟಿಯಾಗ್ತಾ ಹೋಗುತ್ತೆ, ವಜ್ರದಂತೆ ಗಟ್ಟಿಯಾಗುತ್ತೆ. ಅದಕ್ಕಾಗಿ ಏನೂ ಉಪಯೋಗಿಸಂಗಿಲ್ಲ, ಯಾವುದೇ ಬೇರೆ ಮೆಥಡ್ಗಳನ್ನ ಉಪಯೋಗಿಸಂಗಿಲ್ಲ. ದೇಹವನ್ನು ದುರ್ಬಲ ಮಾಡಿಕೊಂಡು ಅದನ್ನು ನಾನು ಗಟ್ಟಿ ಮಾಡ್ತೀನಿ ಅಂತ ಹೋಗಬೇಡಿ. ಶಕ್ತಿ ನಾಶ ಮಾಡಿಕೊಂಡು ದೇಹ ಗಟ್ಟಿ ಮಾಡೋಕ್ಕಾಗಲ್ಲ. ಶಕ್ತಿ ನಾಶ ಮಾಡಿಕೊಂಡು ಶಕ್ತಿ ಬರುತ್ತೆ ಅಂತ ಏನೇನೋ ಮಾಡಬೇಡಿ. ಶಕ್ತಿ ನಾಶ ಆದರೆ ಶಕ್ತಿ ಬರೋದಕ್ಕೆ ಒಂದೇ ಒಂದು ಮಾರ್ಗ ಇರೋದು, ಅದು ಭಕ್ತಿ ಮಾರ್ಗ. ಅದನ್ನು ನಿಮ್ಮ ಗುರುಗಳಿಂದ ಕೇಳಿ ತಿಳ್ಕೊಳ್ರಿ. ಹತ್ತಿರದಲ್ಲೇ ಗುರುಗಳನ್ನ ಹುಡುಕ್ರಿ, ಗುರುಗಳಿಂದ ಕೇಳಿ ತಿಳ್ಕೊಳ್ರಿ. ಭಕ್ತಿ ಮಾರ್ಗ ಒಂದೇ ನಮ್ಮನ್ನು ಶಕ್ತಿ ಉತ್ಪಾದನೆ ಮತ್ತು ಶಕ್ತಿ ಸಂರಕ್ಷಣೆ ಮಾಡೋದಕ್ಕೆ ದಾರಿ ತೋರಿಸುತ್ತೆ. ಅಂತಹ ಮಾರ್ಗದರ್ಶನ ಪಡೆಯಿರಿ. ಬೇರೆ ಯಾವುದೇ ಮೆಥಡ್ ಮಾಡಬೇಡಿ. ದೇಹ ಗಟ್ಟಿಯಾಗೋದಕ್ಕೆ, ಶಕ್ತಿ ಬರೋದಕ್ಕೆ, ಆರೋಗ್ಯ ಹೆಚ್ಚಾಗೋದಕ್ಕೆ ಯಾವುದೇ ಮೆಥಡ್ಸ್ ಇಲ್ಲ. ನಮ್ಮ ದೇಹ ಒಂದು ರಾಸಾಯನಿಕ ವಸ್ತುಗಳ ಉತ್ಪತ್ತಿ ಮಾಡುವ ಕಾರ್ಖಾನೆ, ಕೆಮಿಕಲ್ ಫ್ಯಾಕ್ಟ್ರಿ. ನಮ್ಮ ದೇಹನೇ ಏನು ಬೇಕೋ ಎಲ್ಲ ಉತ್ಪತ್ತಿ ಮಾಡಿಕೊಂಡು ಎಲ್ಲ ಸರಿ ಮಾಡ್ಕೊಳುತ್ತೆ. ನೀವು ನಮ್ಮ ದೇಹದಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾಶ ಮಾಡಿಕೊಂಡು ಜೀವನ ಮಾಡಬೇಡಿ. ಶಕ್ತಿಯನ್ನು ಉತ್ಪಾದನೆ ಮಾಡಿಕೊಂಡು ಸಂರಕ್ಷಣೆ ಮಾಡಿಕೊಂಡು ಜೀವನ ಮಾಡಿ. ಏನು ಮಾಡಿದರೆ ಶಕ್ತಿ ಬರುತ್ತೆ ಮತ್ತು ಏನು ಮಾಡಿದರೆ ಶಕ್ತಿ ನಾಶ ಆಗುತ್ತೆ ಅಂಥೇಳಿ ಗುರುಗಳಿಂದ ತರಬೇತಿ ಪಡೀರಿ. ಪ್ರತಿಯೊಬ್ಬರೂ ಏನು ಮಾಡಿದರೆ ಶಕ್ತಿ ಸಂರಕ್ಷಣೆ ಮಾಡಬಹುದು ಅನ್ನೋ ಜ್ಞಾನವನ್ನು ಕಂಪಲ್ಸರಿ ಪಡೆದಿರಬೇಕು, ಗೊತ್ತಿರಬೇಕು. ಏನು ಮಾಡಿದರೆ
ನಮ್ಮ ದೇಹದಲ್ಲಿ ಶಕ್ತಿ ಹಾಳಾಗುತ್ತೆ. ಏನು ಮಾಡಿದರೆ ಶಕ್ತಿ ಬರುತ್ತೆ? ನೂರಾರು ದಾರಿ ಇದ್ದಾವೆ. ಶಕ್ತಿ ನಾಶ ಆಗೋದಕ್ಕೆ ನೂರಾರು ದಾರಿ ಇದ್ದಾವೆ. ಅದನ್ನೆಲ್ಲ ಕೇಳಿ ತಿಳ್ಕೊಬೇಕು. ನೀವು ಶಕ್ತಿ ಸಂರಕ್ಷಣೆ ಮಾಡೋದ್ರಿಂದ ಆಯುಷ್ಯ ಆರೋಗ್ಯ ಹೆಚ್ಚಾಗುತ್ತೆ, ಸುಖ ಸಿರಿ ಸಂಪತ್ತೆಲ್ಲ ಬರುತ್ತೆ, ಭಾವನಾ ಶಕ್ತಿ ಹೆಚ್ಚಾಗುತ್ತೆ, ಶಾರೀರಿಕ ಶಕ್ತಿ ಹೆಚ್ಚಾಗುತ್ತೆ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಆತ್ಮಶಕ್ತಿ ಇವೆಲ್ಲ ಜಾಸ್ತಿ ಆಗುತ್ತೆ ಶಕ್ತಿ ಸಂರಕ್ಷಣೆ ಮಾಡೋದ್ರಿಂದ. ಬುದ್ಧಿಶಕ್ತಿ, ಜ್ಞಾನ, ತಿಳುವಳಿಕೆ, ವಿವೇಕ ಎಲ್ಲ ಜಾಸ್ತಿ ಆಗುತ್ತೆ ಶಕ್ತಿ ಸಂರಕ್ಷಣೆ ಮಾಡೋದ್ರಿಂದ. ಪ್ರತಿಯೊಬ್ಬರಲ್ಲೂ ಅನಂತ ಶಕ್ತಿ ಅಡಗಿದೆ. ಅನಂತ ಶಕ್ತಿ ಅನಂತ ಶಕ್ತಿ ಅಂತ ಎಲ್ಲ ಹೇಳ್ತಾರೆ. ಅದ್ಯಾವುದೂ ಅಲ್ಲ, ನಮ್ಮ ದೇಹದಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತುಗಳು, ಅದೇ ಅನಂತ ಶಕ್ತಿ. ಈ ದೇಹ ಏನು ಮಾಡುತ್ತೆ ಅಂದರೆ ಆಹಾರದಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನು ಹೀರ್ಕೊಳ್ಳುತ್ತೆ, ಹೀರ್ಕೊಂಡು ರಕ್ತಕ್ಕೆ ಸೇರಿಸುತ್ತೆ. ಈ ಜೀವಕೋಶಗಳು ಏನು ಮಾಡ್ತವೆ? ರಕ್ತದಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನು ಹೀರ್ಕೊಂಡು ಸ್ಟೋರ್ ಮಾಡಿ ಇಟ್ಕೊತವೆ. ಅದೇ ಎನರ್ಜಿ, ಅದೇ ಶಕ್ತಿ. ಕೆಮಿಕಲ್ ಎನರ್ಜಿ ಮತ್ತು ಎಲೆಕ್ಟ್ರಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗುತ್ತೆ. ಇದನ್ನೇ ನಾವು ಶಕ್ತಿ ಅಂತ ಕರೆಯೋದು. ಅದು ಕಣ್ಣಿಗೆ ಕಾಣಲ್ಲ. ಸೊ ನಾವು ದೇಹ ಶಕ್ತಿಯನ್ನು ಹಾಳು ಮಾಡ್ಕೋಬಾರ್ದು, ರಾಸಾಯನಿಕ ವಸ್ತುಗಳನ್ನು ಹಾಳು ಮಾಡ್ಕೋಬಾರ್ದು. ಮಾಡಬೇಕಾದದ್ದನ್ನು ಸರಿಯಾದ ಸಮಯದಲ್ಲಿ ಮಾಡದಿದ್ದರೆ ಅಪಾರ ನಷ್ಟ ಆಗುತ್ತದೆ. ಶಕ್ತಿಯನ್ನು ಜೀವನದಲ್ಲಿ ಸೇರಿಸಿಕೊಳ್ಳದಿದ್ದರೆ ಎಲ್ಲ ಕೂಡ ವಿಫಲ ಆಗುತ್ತೆ. ಜೀವನವು ಸುಗಮವಾಗಿ, ಲಾಭದಾಯಕವಾಗಿ, ಸಫಲತೆಯಿಂದ ಪೂರ್ಣಗೊಳ್ಳಬೇಕಾದರೆ ದೇಹದಲ್ಲಿ ಶಕ್ತಿ ಬೇಕು. ಶಕ್ತಿ ಸಂರಕ್ಷಣೆ ಮಾಡಬೇಕು ಅಥವಾ ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗಬೇಕು. ನಿನ್ನ ಕಷ್ಟ, ನಿನ್ನ ಸುಖ ಎಲ್ಲದಕ್ಕೂ ನೀನೇ ಕಾರಣ. ಶಕ್ತಿ ನಾಶ ಮಾಡಿಕೊಂಡ್ರೆ ಸುಖ ಅನಿಸುತ್ತೆ, ಹಿತ ಅನಿಸುತ್ತೆ, ಸ್ವರ್ಗ ಅನಿಸುತ್ತೆ. ಸ್ವರ್ಗ ಸುಖ ಎಲ್ಲ ಶಕ್ತಿ ನಾಶ. ಈ ಸ್ವರ್ಗ ಸುಖಕ್ಕೆ ಬಲಿಯಾಗಿ ಶಕ್ತಿ ನಾಶ ಮಾಡ್ಕೋಬಾರ್ದು. ಅದು ಸ್ವರ್ಗ ಸುಖ ಅನ್ನೋದಕ್ಕೆ ಇನ್ನೊಂದು ವಾಕ್ಯ ಏನಪ್ಪ ಅಂದರೆ, ಶಕ್ತಿ ಸೂತ್ರದಲ್ಲಿ ದೇಹದ ಒಳಗಡೆ ಗಾಯ, ದೇಹದ ಒಳಗಡೆ ಹುಣ್ಣು. ನೀನು ದೇಹದ ಒಳಗಡೆ ಗಾಯ ಮಾಡ್ಕೊಂಡಂಗೆಲ್ಲ ನಿನಗೆ ಸ್ವರ್ಗ ಸುಖ ಸಿಗುತ್ತೆ. ಅದಕ್ಕೋಸ್ಕರ ನಿನ್ನ ಕಷ್ಟ, ನಿನ್ನ ಸುಖ ಎಲ್ಲ ನಿನ್ನ ಕೈಯಲ್ಲೇ ಇದೆ. ಆದಷ್ಟು ದೇಹ ದಂಡಿಸು, ಕಷ್ಟಪಟ್ಟು ಕೆಲಸ ಮಾಡು. ಆಗ ನಿನಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ಸಿಗುತ್ತೆ. ಶಕ್ತಿವಂತರಿಗೆ ಇರ್ತಕ್ಕಂಥ ಕಾನೂನುಗಳನ್ನು ಶಕ್ತಿಹೀನರು ಬಳಸಬಾರ್ದು. ಶಕ್ತಿಹೀನರಿಗೆ ಇರ್ತಕ್ಕಂಥ ಕಾನೂನುಗಳನ್ನು ಶಕ್ತಿವಂತರು ಬಳಸಬಾರ್ದು. ಅಂದರೆ ಈಗ ನಮ್ಮ ಜೀವನದಲ್ಲಿ ಶಕ್ತಿ ಇರೋರು, ಶಕ್ತಿವಂತರು, ಅವರು ಪಾಲನೆ ಮಾಡಬೇಕಾದಂಥ ಕೆಲವು ನಿಯಮಗಳು ಇರ್ತವೆ. ಅದನ್ನು ಅವರು ಪಾಲನೆ ಮಾಡಬೇಕು. ಆ ನಿಯಮಗಳನ್ನು ಶಕ್ತಿ ಇಲ್ಲದೆ ಇರೋರು ಮಾಡಬಾರ್ದು. ಆಮೇಲೆ ಕೆಲವು ರೂಲ್ಸ್ಗಳು ಶಕ್ತಿ ಇಲ್ಲದೆ ಇರೋರಿಗೆ ಕಾನೂನುಗಳಿದ್ದಾವೆ. ಅದನ್ನು ಶಕ್ತಿ ಇರೋ ಅಂಥವ್ರು ಪಾಲನೆ ಮಾಡಬಾರ್ದು. ಇದನ್ನೆಲ್ಲ ಗುರುಗಳಿಂದ ಕೇಳಿ ತಿಳ್ಕೋಬೇಕು. ಗುರುಗಳ ಮಾರ್ಗದರ್ಶನದಲ್ಲಿ ನಡಿಬೇಕು. ಗುರುಗಳು ನೀವು ಹೋದರೆ ಇದನ್ನೆಲ್ಲ ಹೇಳ್ಕೊಡ್ತಾರೆ. ಶಕ್ತಿ ಸಂಪಾದನೆ ಮಾಡೋದು ಹೇಗೆ, ಸಂರಕ್ಷಣೆ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾರೆ. ಅದಕ್ಕೆಲ್ಲ ನೂರಾರು ಆಚರಣೆಗಳನ್ನು ಮಾಡಬೇಕಾಗತ್ತೆ. ಅದನ್ನೆಲ್ಲ ಅವ್ರು ಹೇಳ್ಕೊಡ್ತಾರೆ. ಗುರುಗಳು ಹೇಳ್ದಂಗೆ ನೀವು ಕೇಳಬೇಕು. ಈಗ ಗುರುಗಳು ಏನು ಹೇಳ್ತಾರೆ, ಗುರುಗಳ ಹತ್ರ ನೀವು ಹೋದರೆ ಏನಾಗುತ್ತೆ ಅಂದರೆ, ಅವರು ಶಕ್ತಿ ಇಲ್ಲದೆ ಇರೋರಿಗೆ ಬೇರೆದು ಹೇಳ್ತಾರೆ, ಶಕ್ತಿ ಇರೋರಿಗೆ ಬೇರೆದು ಹೇಳ್ತಾರೆ. ಅದನ್ನೆಲ್ಲ ನೀವು ಆಚರಣೆ ಮಾಡಬೇಕು. ಈಗ ಒಂದು ಸಭೆ ಸಮಾರಂಭದಲ್ಲಿ ಕೆಲವರು ಮಾತಾಡ್ತಾರೆ, ತುಂಬ ಉಪಯುಕ್ತ ಮಾಹಿತಿಗಳು.
ಶಕ್ತಿ ಇರೋರಿಗೆ ಒಂಥರ ಅರ್ಥ ಆಗುತ್ತೆ, ಶಕ್ತಿ ಇಲ್ಲದೆ ಇರೋರಿಗೆ ಒಂಥರ ಅರ್ಥ ಆಗುತ್ತೆ. ಹಾಗೆ ಯಾರೂ ಒಂದೇ ಥರ ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ಹೇಳೋದು ಕೇಳೋದು ಎಲ್ಲ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ತರಬೇತಿ ಪಡಿಬೇಕು. ತರಬೇತಿ ಅಂದರೆ ಅನುಭವ. ಅನುಭವದಿಂದ ಬಂದಂಥ ಜ್ಞಾನ ಸುಖ ಶಾಂತಿ ನೆಮ್ಮದಿ ಕೊಡುತ್ತೆ. ಸ್ವಲ್ಪ ಅನುಭವ, ತರಬೇತಿ ಅಂದರೆ ಒಂಚೂರು ಅನುಭವ, ಆಮೇಲೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ನೀನು. ಸೊ ಅದಕ್ಕೋಸ್ಕರ ಶಕ್ತಿವಂತರು ದುರ್ಬಲರ ಒಂದು ಆಚರಣೆಗಳನ್ನು ಮಾಡಬೇಡಿ. ದುರ್ಬಲರು ಶಕ್ತಿವಂತರು ಮಾಡ್ತಕ್ಕಂಥ ಆಚರಣೆಗಳನ್ನು ಮಾಡಬೇಡಿ. ಸಹವಾಸದಂತೆ ಬುದ್ಧಿ, ಬುದ್ಧಿಯಂತೆ ಲದ್ದಿ. ನೀವು ಒಳ್ಳೆಯವರ ಜೊತೆಗಿದ್ದರೆ ಒಳ್ಳೆಯವರಾಗ್ತೀರ, ಕೆಟ್ಟವ್ರ ಜೊತೆಗಿದ್ದರೆ ಕೆಟ್ಟವರಾಗ್ತೀರ. ಶಕ್ತಿ ನಾಶ ಮಾಡ್ಕೊಳೋಂಥವ್ರ ಜೊತೆಗಿದ್ದರೆ ನಿಮಗೂ ಕೂಡ ಶಕ್ತಿ ನಾಶ ಮಾಡ್ಕೋಬೇಕು ಅನಿಸುತ್ತೆ. ಶಕ್ತಿ ಸಂರಕ್ಷಣೆ ಮಾಡೋವ್ರ ಜೊತೆಗಿದ್ದರೆ ನಮಗೂ ಕೂಡ ಶಕ್ತಿ ಸಂರಕ್ಷಣೆ ಮಾಡಬೇಕು ಅಂತ ಅನಿಸುತ್ತೆ. ಯಾವಾಗಲೂ ಶಕ್ತಿ ಸಂರಕ್ಷಣೆ ಮಾಡುವಂಥವ್ರ ಜೊತೆಯಲ್ಲೇ ಇರ್ರಿ, ಶಕ್ತಿ ಸಂರಕ್ಷಣೆ ಮಾಡಿರಿ. ನಮ್ಮ ದೇಹದಲ್ಲಿ ಕೆಲಸ ಮಾಡೋದಕ್ಕೆ, ಪ್ರತಿಯೊಂದು ಅಂಗಾಂಗನೂ ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕು. ಆ ಶಕ್ತಿಯಿಂದಲೇ ಉತ್ಪತ್ತಿಯಾಗೋದು. ಶಕ್ತಿಯೇ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಈಗ ನಿನ್ನಲ್ಲಿ ಕಡಿಮೆ ಶಕ್ತಿ ಇದ್ದರೆ ಕಡಿಮೆ ಶಕ್ತಿ ಉತ್ಪಾದನೆ ಆಗುತ್ತೆ, ಜಾಸ್ತಿ ಶಕ್ತಿ ಇದ್ದರೆ ಜಾಸ್ತಿ ಶಕ್ತಿ ಉತ್ಪಾದನೆ ಆಗುತ್ತೆ. ಈಗ ರಕ್ತ ಉತ್ಪಾದನೆ ಆಗಬೇಕು ಅಂದರೆ ರಕ್ತವೇ ರಕ್ತದಿಂದ ಉತ್ಪತ್ತಿ ಆಗುತ್ತೆ. ರಕ್ತವೇ ರಕ್ತವನ್ನು ಉತ್ಪತ್ತಿ ಮಾಡುತ್ತೆ. ಮಾಂಸಖಂಡಗಳು ಮಾಂಸಖಂಡಗಳನ್ನು ಉತ್ಪತ್ತಿ ಮಾಡ್ತವೆ. ಕೊಬ್ಬನ್ನು ಉತ್ಪತ್ತಿ ಮಾಡ್ತವೆ. ಮೂಳೆಯನ್ನು ಉತ್ಪತ್ತಿ ಮಾಡ್ತವೆ. ಮಜ್ಜೆಯನ್ನು ಉತ್ಪತ್ತಿ ಮಾಡ್ತವೆ. ಮಜ್ಜೆ ಅಂದರೆ ಬೋನ್ ಮ್ಯಾರೋ. ಮತ್ತು ವೀರ್ಯವನ್ನು ಉತ್ಪತ್ತಿ ಮಾಡುತ್ತೆ. ಲಾಲಾರಸವನ್ನು ಉತ್ಪತ್ತಿ ಮಾಡುತ್ತೆ. ಪ್ರತಿಯೊಂದು ಸಪ್ತಧಾತುಗಳು ಉತ್ಪಾದನೆ ಆಗೋದಕ್ಕೆ ಶಕ್ತಿ ಬೇಕು. ಅದೇ ರೀತಿ ಪ್ರತಿಯೊಂದು ಅಂಗಾಂಗನೂ ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕು. ಶಕ್ತಿ ಆಚರಣೆಯಿಂದ ಮಾತ್ರ ಬರೋದು, ಬೇರೆ ಯಾವುದರಿಂದನೂ ಬರೋದಿಲ್ಲ. ಅದಕ್ಕೆ ಭಕ್ತಿ ಮಾರ್ಗ ಒಂದೇ ದಾರಿ. ಈಗ ಮನುಷ್ಯನಲ್ಲಿ ಶಕ್ತಿ ನಾಶ ಆಗ್ತಾಯಿದೆ ಅಥವಾ ಶಕ್ತಿ ಉತ್ಪತ್ತಿ ಆಗ್ತಾಯಿದೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಗುರುಗಳು ಬೇಕು. ಗುರುಗಳು ಏನು ಮಾಡ್ತಾರೆ, ಅವರು ನೋಡಿಬಿಟ್ಟು ನಿನ್ನಲ್ಲಿ ಶಕ್ತಿ ಉತ್ಪಾದನೆ ಆಗ್ತಾಯಿದೆ ಅಥವಾ ಶಕ್ತಿ ನಾಶ ಆಗ್ತಾಯಿದೆ ಅಂತ ಕಂಡುಹಿಡಿದು ಅವರು ನಿಮಗೆ ಹೇಳ್ತಾರೆ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವುದೇ ಕ್ಷೇತ್ರದಲ್ಲಿ ನೀವು ಗುರುಗಳನ್ನು ಆರಿಸ್ಕೋಬೇಕಾದರೆ ಅವರು ಆ ಕ್ಷೇತ್ರದಲ್ಲಿ ಸತತ 25 ವರ್ಷಗಳ ಕಾಲ ಅಧ್ಯಯನ ಮತ್ತು ಸಂಶೋಧನೆ ಮಾಡಿರಬೇಕು. ಅಂಥವ್ರನ್ನ ನೀವು ಗುರುವಾಗಿ ಆಯ್ಕೆ ಮಾಡ್ಕೊಳ್ಳಿ. ಅಂಥವರು ಹೇಳೋ ಮಾತನ್ನು ಕಣ್ಣು ಮುಚ್ಚಿಕೊಂಡು ಪಾಲನೆ ಮಾಡಿರಿ. ಗುರುಗಳು ಬೇಕು. ನನಗೆ ಶಕ್ತಿ ಇದೆ ಇಲ್ಲ ಅಂತ ಹೇಳೋಕ್ಕೆ ಗುರುಗಳು ಬೇಕು. ಅದು ನಿನ್ನಿಂದ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅವರೆಲ್ಲ ನಿನ್ನಾಗ ಪರೀಕ್ಷೆ ಮಾಡ್ತಾರೆ, ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಂತ ನಿನಗೆ ತೋರಿಸ್ತಾರೆ. ಸೊ ಅದಕ್ಕೋಸ್ಕರ ನೀವು ಗುರುಗಳನ್ನು ಆಶ್ರಯಿಸಬೇಕು. ಹುಟ್ಟಿದಾಗಿಂದ ಸಾಯೋವರೆಗೂ ನೀವು ಗುರುಗಳ ಹತ್ರನೇ ಇರಬೇಕು. ಲಕ್ಷಾಂತರ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಗುರು ಶಿಷ್ಯ ಪರಂಪರೆ ಈ ಪ್ರಪಂಚದಲ್ಲಿ ನಡ್ಕೊಂಡ್ಬಂದಿದೆ. ಗುರು ಇಲ್ಲದೆ ಮುಕ್ತಿ ಇಲ್ಲ, ಗುರು ಇಲ್ಲದೆ ಸುಖ ಇಲ್ಲ, ಗುರು ಇಲ್ಲದೆ ಶಾಂತಿ ಇಲ್ಲ, ಗುರು ಇಲ್ಲದೆ ಏನೂ ಇಲ್ಲ ನಿನ್ನ ಜೀವನದಲ್ಲಿ. ಜೀವನ ಮಾಡೋಕ್ಕೆ ದುಡ್ಡು ಬೇಕು ಅಷ್ಟೇ, ಹೆಚ್ಚಿಗೆ ದುಡ್ಡು ಬೇಕಾಗಿಲ್ಲ. ಆದರೆ ಜೀವನ ಮಾಡೋಕ್ಕೆ ಶಕ್ತಿನೂ ಬೇಕು, ಹೆಚ್ಚಿಗೆ ಶಕ್ತಿ ಬೇಕು. ಶಕ್ತಿ ಇದ್ದಷ್ಟು ಒಳ್ಳೆಯದು. ನಿನಗೆ ಶಕ್ತಿ ಬೇಕಾ ದುಡ್ಡು ಬೇಕಾ? ಶಕ್ತಿ ಇದ್ದರೆ ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ, ಆದರೆ ದುಡ್ಡಿದ್ದರೆ ಶಕ್ತಿ ಆಟೋಮೆಟಿಕ್ಕಾಗಿ ಬರಲ್ಲ. ಶಕ್ತಿ ಇದ್ರೇ ಆರೋಗ್ಯ. ಶಕ್ತಿಯನ್ನು ಉತ್ಪಾದನೆ ಮಾಡು ಮತ್ತು ಶಕ್ತಿಯನ್ನು ಸಂರಕ್ಷಣೆ ಮಾಡು. ಸದಾ ಗುರುಗಳ ಆಶ್ರಯದಲ್ಲೇ ಇರು.
ನಿನಗೆ ಒಳ್ಳೆಯದಾಗಲಿ. ಪ್ರತಿಯೊಬ್ಬರೂ ಮನಸ್ಸನ್ನು ಸ್ವಾಧೀನದಲ್ಲಿ ಇಟ್ಕೊಳ್ಬೇಕು. ಮನೋನಿಗ್ರಹ ಭಾರಿ ಇಂಪಾರ್ಟೆಂಟ್. ನಾವು ಮನಸ್ಸನ್ನು ಸ್ವಚ್ಛವಾಗಿ, ಕ್ಲೀನಾಗಿ, ಶಾಂತವಾಗಿ ಇಟ್ಕೊಂಡ್ರೆ ಅದೇ ಸುಖಮಯವಾದ ಜೀವನ. ಅದಕ್ಕಿಂತ ಸುಖಮಯವಾದ ಜೀವನ ಇನ್ನೊಂದಿಲ್ಲ. ಮತ್ತು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷವೂ ಈ ಮನಸ್ಸನ್ನು ಕ್ಲೀನ್ ಮಾಡಿಕೊಂಡು, ಶಕ್ತಿಶಾಲಿಯಾಗಿ ಮಾಡಿಕೊಂಡು, ಮತ್ತು ಕಂಟ್ರೋಲ್ ಮಾಡಿಕೊಂಡು ಜೀವನ ಮಾಡೋದು ಅದು ಒಂದು ಕಲೆ. ಅದೇ ನಮ್ಮ ಗುರಿ, ಅದೇ ಜೀವನ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಮನೋನಿಗ್ರಹ ಮಾಡಬೇಕು. ಅದಕ್ಕೆ ಪಂಚೇಂದ್ರಿಯಗಳು ಶಕ್ತಿ ಬೇಕು. ಪಂಚೇಂದ್ರಿಯಗಳ ಶಕ್ತಿ ಜಾಸ್ತಿ ಇರಬೇಕು. ಇಂದ್ರಿಯ ಶಕ್ತಿ ಎಷ್ಟು ಇರುತ್ತೆ ಅಷ್ಟು ಮನುಷ್ಯ ಶಕ್ತಿಯನ್ನು ಸಂಪಾದಿಸ್ತಾನೆ ಮತ್ತು ಶಕ್ತಿಯನ್ನು ಸಂರಕ್ಷಣೆ ಮಾಡ್ತಾನೆ. ಇಂದ್ರಿಯ ಶಕ್ತಿ ಬೇಕು, ಇಂದ್ರಿಯ ನಿಗ್ರಹ ಬೇಕು, ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋ ಕೆಪ್ಯಾಸಿಟಿ ಬೇಕು. ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಅಗಾಧವಾದ ಶಕ್ತಿ ಬೇಕು. ಈಗ ದುರ್ಚಟಗಳಿಂದ ದೂರ ಇರಬೇಕಂದ್ರೆ ಅಗಾಧವಾದ ಶಕ್ತಿ ಬೇಕು. ಅದು ಕಲಿಬೇಕು ಅಂದರೆ ಏನು ಶಕ್ತಿ ಬೇಕಾಗಿಲ್ಲ, ಆದರೆ ಅದು ಬಿಡಬೇಕು ಅಂದರೆ ಶಕ್ತಿ ಬೇಕು. ಅದೇ ರೀತಿ ಸಹವಾಸದಂತೆ ಬುದ್ಧಿಯಂತೆ ಲದ್ದಿ. ನೀವು ಒಳ್ಳೆಯವರ ಜೊತೆಗಿದ್ದರೆ ಒಳ್ಳೆಯವರಾಗ್ತೀರ, ಕೆಟ್ಟವ್ರ ಜೊತೆಗಿದ್ದರೆ ಕೆಟ್ಟವರಾಗ್ತೀರ. ಶಕ್ತಿ ನಾಶ ಮಾಡ್ಕೊಳೋಂಥವ್ರ ಜೊತೆಗಿದ್ದರೆ ನಿಮಗೂ ಕೂಡ ಶಕ್ತಿ ನಾಶ ಮಾಡ್ಕೋಬೇಕು ಅನಿಸುತ್ತೆ. ಶಕ್ತಿ ಸಂರಕ್ಷಣೆ ಮಾಡೋವ್ರ ಜೊತೆಗಿದ್ದರೆ ನಮಗೂ ಕೂಡ ಶಕ್ತಿ ಸಂರಕ್ಷಣೆ ಮಾಡಬೇಕು ಅಂತ ಅನಿಸುತ್ತೆ. ಯಾವಾಗಲೂ ಶಕ್ತಿ ಸಂರಕ್ಷಣೆ ಮಾಡುವಂಥವ್ರ ಜೊತೆಯಲ್ಲೇ ಇರ್ರಿ, ಶಕ್ತಿ ಸಂರಕ್ಷಣೆ ಮಾಡಿರಿ. ನಮ್ಮ ದೇಹದಲ್ಲಿ ಕೆಲಸ ಮಾಡೋದಕ್ಕೆ, ಪ್ರತಿಯೊಂದು ಅಂಗಾಂಗನೂ ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕು. ಆ ಶಕ್ತಿಯಿಂದಲೇ ಉತ್ಪತ್ತಿಯಾಗೋದು. ಶಕ್ತಿಯೇ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಈಗ ನಿನ್ನಲ್ಲಿ ಕಡಿಮೆ ಶಕ್ತಿ ಇದ್ದರೆ ಕಡಿಮೆ ಶಕ್ತಿ ಉತ್ಪಾದನೆ ಆಗುತ್ತೆ, ಜಾಸ್ತಿ ಶಕ್ತಿ ಇದ್ದರೆ ಜಾಸ್ತಿ ಶಕ್ತಿ ಉತ್ಪಾದನೆ ಆಗುತ್ತೆ. ಈಗ ರಕ್ತ ಉತ್ಪಾದನೆ ಆಗಬೇಕು ಅಂದರೆ ರಕ್ತದಿಂದ ಉತ್ಪತ್ತಿ ಆಗುತ್ತೆ. ರಕ್ತವನ್ನು ಉತ್ಪತ್ತಿ ಮಾಡುತ್ತೆ. ಮಾಂಸಖಂಡಗಳನ್ನು ಉತ್ಪತ್ತಿ ಮಾಡ್ತವೆ. ಕೊಬ್ಬನ್ನು ಉತ್ಪತ್ತಿ ಮಾಡ್ತವೆ. ಮೂಳೆಯನ್ನು ಉತ್ಪತ್ತಿ ಮಾಡ್ತವೆ. ಮಜ್ಜೆಯನ್ನು ಉತ್ಪತ್ತಿ ಮಾಡ್ತವೆ. ಮಜ್ಜೆ ಅಂದರೆ ಬೋನ್ ಮ್ಯಾರೋ. ಮತ್ತು ವೀರ್ಯವನ್ನು ಉತ್ಪತ್ತಿ ಮಾಡುತ್ತೆ. ಲಾಲಾರಸವನ್ನು ಉತ್ಪತ್ತಿ ಮಾಡುತ್ತೆ. ಪ್ರತಿಯೊಂದು ಸಪ್ತಧಾತುಗಳು ಉತ್ಪಾದನೆಯಾಗೋದಕ್ಕೆ ಶಕ್ತಿ ಬೇಕು. ಅದೇ ರೀತಿ ಪ್ರತಿಯೊಂದು ಅಂಗಾಂಗನೂ ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕು. ಶಕ್ತಿ ಆಚರಣೆಯಿಂದ ಮಾತ್ರ ಬರೋದು, ಬೇರೆ ಯಾವುದರಿಂದನೂ ಬರೋದಿಲ್ಲ. ಅದಕ್ಕೆ ಭಕ್ತಿ ಮಾರ್ಗ ಒಂದೇ ದಾರಿ. ಈಗ ಮನುಷ್ಯನಲ್ಲಿ ಶಕ್ತಿ ನಾಶ ಆಗ್ತಾಯಿದೆ ಅಥವಾ ಶಕ್ತಿ ಉತ್ಪತ್ತಿ ಆಗ್ತಾಯಿದೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಗುರುಗಳು ಬೇಕು. ಗುರುಗಳು ಏನು ಮಾಡ್ತಾರೆ, ಅವರು ನೋಡಿಬಿಟ್ಟು ನಿನ್ನಲ್ಲಿ ಶಕ್ತಿ ಉತ್ಪಾದನೆ ಆಗ್ತಾಯಿದೆ ಅಥವಾ ಶಕ್ತಿ ನಾಶ ಆಗ್ತಾಯಿದೆ ಅಂತ ಕಂಡುಹಿಡಿದು ಅವರು ನಿಮಗೆ ಹೇಳ್ತಾರೆ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವುದೇ ಕ್ಷೇತ್ರದಲ್ಲಿ ನೀವು ಗುರುಗಳನ್ನು ಆರಿಸ್ಕೋಬೇಕಾದ್ರೆ ಅವರು ಆ ಕ್ಷೇತ್ರದಲ್ಲಿ ಸತತ 25 ವರ್ಷಗಳ ಕಾಲ ಅಧ್ಯಯನ ಮತ್ತು ಸಂಶೋಧನೆ ಮಾಡಿರಬೇಕು. ಅಂಥವ್ರನ್ನ ನೀವು ಗುರುವಾಗಿ ಆಯ್ಕೆ ಮಾಡ್ಕೊಳ್ಳಿ. ಅಂಥವರು ಹೇಳೋ ಮಾತನ್ನು ಕಣ್ಣು ಮುಚ್ಚಿಕೊಂಡು ಪಾಲನೆ ಮಾಡಿರಿ. ಗುರುಗಳು ಬೇಕು. ನನಗೆ ಶಕ್ತಿ ಇದೆ ಇಲ್ಲ ಅಂತ ಹೇಳೋಕ್ಕೆ ಗುರುಗಳು ಬೇಕು. ಅದು ನಿನ್ನಿಂದ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅವರೆಲ್ಲ ನಿನ್ನಾಗ ಪರೀಕ್ಷೆ ಮಾಡ್ತಾರೆ, ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಂತ ನಿನಗೆ ತೋರಿಸ್ತಾರೆ.
ಸೊ ಅದಕ್ಕೋಸ್ಕರ ನೀವು ಗುರುಗಳನ್ನು ಆಶ್ರಯಿಸಬೇಕು. ಹುಟ್ಟಿದಾಗಿಂದ ಸಾಯೋವರೆಗೂ ನೀವು ಗುರುಗಳ ಹತ್ರನೇ ಇರಬೇಕು. ಲಕ್ಷಾಂತರ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಗುರು ಶಿಷ್ಯ ಪರಂಪರೆ ಈ ಪ್ರಪಂಚದಲ್ಲಿ ನಡ್ಕೊಂಬಂದಿದೆ. ಗುರು ಇಲ್ಲದೆ ಮುಕ್ತಿ ಇಲ್ಲ, ಗುರು ಇಲ್ಲದೆ ಸುಖ ಇಲ್ಲ, ಗುರು ಇಲ್ಲದೆ ಶಾಂತಿ ಇಲ್ಲ, ಗುರು ಇಲ್ಲದೆ ಏನೂ ಇಲ್ಲ ನಿನ್ನ ಜೀವನದಲ್ಲಿ. ಜೀವನ ಮಾಡೋಕ್ಕೆ ದುಡ್ಡು ಬೇಕು ಅಷ್ಟೇ, ಹೆಚ್ಚಿಗೆ ದುಡ್ಡು ಬೇಕಾಗಿಲ್ಲ. ಆದರೆ ಜೀವನ ಮಾಡೋಕ್ಕೆ ಶಕ್ತಿನೂ ಬೇಕು, ಹೆಚ್ಚಿಗೆ ಶಕ್ತಿ ಬೇಕು. ಶಕ್ತಿ ಇದ್ದಷ್ಟು ಒಳ್ಳೆಯದು. ನಿನಗೆ ಶಕ್ತಿ ಬೇಕಾ, ದುಡ್ಡು ಬೇಕಾ? ಶಕ್ತಿ ಇದ್ದರೆ ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ, ಆದರೆ ದುಡ್ಡಿದ್ದರೆ ಶಕ್ತಿ ಆಟೋಮೆಟಿಕ್ಕಾಗಿ ಬರಲ್ಲ. ಶಕ್ತಿ ಇದ್ರೇ ಆರೋಗ್ಯ. ಶಕ್ತಿಯನ್ನು ಉತ್ಪಾದನೆ ಮಾಡು ಮತ್ತು ಶಕ್ತಿಯನ್ನು ಸಂರಕ್ಷಣೆ ಮಾಡು. ಸದಾ ಗುರುಗಳ ಆಶ್ರಯದಲ್ಲೇ ಇರು. ನಿನಗೆ ಒಳ್ಳೆಯದಾಗಲಿ.